ಏನು ನಿಪಾಣಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಆಪ್ತ ಸ್ಪರ್ಧೆಗಿಳಿದಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಜಾರಕಿಹೊಳಿ ಆಪ್ತ ಕಣಕ್ಕಿಳಿದಿದ್ದಾರೆ. ನಿಪಾಣಿ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಉತ್ತಮ ಪಾಟೀಲ್ ಸ್ಪರ್ಧೆಗೆ ಇಳಿದಿದ್ದು ಎರಡನೇ ಬಾರಿಗೆ ನಾಮಪತ್ರವನ್ನ ಉತ್ತಮ ಪಾಟೀಲ್ ಸಲ್ಲಿಸಿದ್ದಾರೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸಪೋರ್ಟ್ ಮಾಡಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ಉತ್ತಮ ಪಾಟೀಲ್ ವಹಿಸಿದ್ರು. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಜಾರಕಿಹೊಳಿಯ ಬ್ರದರ್ಸ್ ನಡೆ. ಇದರಲ್ಲಿ ಉತ್ತಮ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಪ್ತ ಅಂತ ಗೊತ್ತಾಗಿತ್ತು. ಈಗ ಓಕೆ, ಹೇಗಾಗುತ್ತೆ ಎಲೆಕ್ಷನ್ ರಿಸಲ್ಟ್ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಯಾವುದು ಎಲೆಕ್ಷನ್ ಇದ್ದರೆ ನಾವು ಅಂದರೆ ನಮ್ಮದೊಂದು ಟೀಮ್ ಇದೆ. ನಾವು ಎಲ್ಲ ಸಮವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರೆ, ವೀರಕುಮಾರ್ ಪಾಟೀಲ್ ಸಾಹೇಬ್ರು ಇದ್ದಾರೆ, ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಆದ ಸುಜಯ್ ಪಾಟೀಲ್ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳಿಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾ ಇದ್ದೀವಿ. ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಟೋಟಲ್ 119. ಅದನ್ನು ಈಗ ಇವತ್ತು ಹೇಳೋದಿಲ್ಲ, ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದಾವೆ. ಈಗ ನಾ ಹೇಳೋಕ್ಕಾಗೋದಿಲ್ಲ. ಆದರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನು ಚುನಾವಣೆ ಮಾಡ್ತಾ ಇದ್ದೀವಿ. ನಾವು ಯಾವುದು ಎಲೆಕ್ಷನ್ ಇದ್ದರೆ ನಾವು ಅಂದರೆ ನಮ್ಮದೊಂದು ಟೀಮ್ ಇದೆ. ನಾವು ಎಲ್ಲ ಸಮವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರೆ, ವೀರಕುಮಾರ್ ಪಾಟೀಲ್ ಸಾಹೇಬ್ರು ಇದ್ದಾರೆ, ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಆದ ಸುಜಯ್ ಪಾಟೀಲ್ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರತಕ್ಕಂಥ ನಾಳಿಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾ ಇದ್ದೀವಿ. ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಟೋಟಲ್ 119. ಅದನ್ನು ಈಗ ಇವತ್ತು ಹೇಳೋದಿಲ್ಲ, ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದಾವೆ.